ವಿಧಾನಸಭೆಯಲ್ಲಿ ಇವತ್ತು ಹನಿ ಟ್ರ್ಯಾಪ್ ಜಟಾಪಟಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಹಳ ಜೋರಾಗಿ ನಡೀತು. ಅದರಲ್ಲೂ ಕೂಡ ಎಲ್ಲಿಂದ ತಯಾರಾಗ್ತಾ ಇದೆ ಈ ಸಿಡಿಗಳು, ಯಾವುದು ಕೇಂದ್ರ ಸ್ಥಾನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಶಾಸಕರು ಡೈರೆಕ್ಟ್ ಆಗಿ ಕೂಗಾಡಿದ್ದಾರೆ. ಸದಾಶಿವನಗರ ಸಿಡಿ ಫ್ಯಾಕ್ಟರಿ ಅಂತ ಘೋಷಣೆ ಕೂಗಿದ್ದಾರೆ ಶಾಸಕ ಮುನಿರತ್ನ. ಸದನದ ಬಾವಿಯಲ್ಲಿ ಘೋಷಣೆಯನ್ನು ಕೂಗಿದ್ದಾರೆ ಮುನಿರತ್ನ ಅವರು, ಸದಾಶಿವನಗರ ಸಿಡಿ ಫ್ಯಾಕ್ಟರಿ ಅಂತ. ಜೊತೆಗೆ ಸದನದಲ್ಲಿ ಸಿಡಿ ಪ್ರದರ್ಶನವನ್ನು ಮಾಡಿದ್ದಾರೆ ಪ್ರತಿಪಕ್ಷಗಳ ಸದಸ್ಯರು. ಸದನದ ಬಾವಿಯಲ್ಲಿ ಭಜನೆ ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು. ಯಾರಯ್ಯ ಸಿಡಿ ಮಾಡಿದವರು ಯಾರಯ್ಯ ಅಂತ ಭಜನೆ ಮಾಡಿದ್ದಾರೆ. ಖಾಲಿ ಸಿಡಿಯನ್ನು ಹಿಡಿದು ಭಜನೆ ಮಾಡಿದ್ದಾರೆ ವಿಪಕ್ಷಗಳ ಸದಸ್ಯರು. ಹನಿ ಟ್ರ್ಯಾಪ್ ಜಟಾಪಟಿ ಜೋರಾಗಿದೆ. ವಿರೋಧ ಪಕ್ಷದವರ ಆಗ್ರಹ ಇದ್ದಿದ್ದು ಇದನ್ನ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ತನಿಖೆ ಮಾಡಿಸಬೇಕು ಅಂತ. ಆದರೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಅದನ್ನು ಒಪ್ಪಿಲ್ಲ ಅವರು. ಹಾಗಾಗಿ ಸದನದ ಬಾವಿಗಿಳಿದು ಇವತ್ತು ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ಗೆ ಸಂಬಂಧಪಟ್ಟಂತೆ ಅವ್ರ ಪಾಡಿಗೆ ಅವ್ರು ಓದ್ಕೊಂಡು ಹೋಗ್ತಾ ಇದ್ರೆ, ಇವರೆಲ್ಲರೂ ಕೂಡ ಭಜನೆ ಮಾಡಿದ್ದಾರೆ ವಿಧಾನಸೌಧದ ಸದನದ ಬಾವಿಯಲ್ಲಿ. ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25 ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಕೊರತೆಯು ಜಿಎಸ್ಡಿಪಿಯ ಶೇಕಡ 1,66,426 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳೆಂದು ಅಂದಾಜು ಮಾಡಲಾಗಿತ್ತು. ಆದರೆ ಪರಿಷ್ಕೃತ ಅಂದಾಜಿನಂತೆ 26,177 ಕೋಟಿ ಆಗಬಹುದೆಂದು ಅಂದಾಜು ಮಾಡಲಾಗಿದೆ. ಒಟ್ಟಾರೆ 24-25ಗೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25 ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಕೊರತೆಯು ಹನಿ ಟ್ರ್ಯಾಪ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಬಿಜೆಪಿ ಸದಸ್ಯರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ನಿಮ್ಮ ಕ್ಯಾಬಿನೆಟ್ನ ಒಬ್ಬ ಸಚಿವರ ಮರ್ಯಾದೆ ಹೋಗ್ತಾ ಇದೆ, ಅದನ್ನ ರಕ್ಷಣೆ ಮಾಡಲು ತಯಾರಿಲ್ಲ. ಉತ್ತರ ಕೊಡ್ತಾ ಇದ್ದೀರಾ ನೀವು ಬಜೆಟ್ ಮೇಲಿನ ಉತ್ತರವನ್ನ. ರಾಜಣ್ಣ ವಾಲ್ಮೀಕಿ ಜನಾಂಗದ ನಾಯಕ, ಅವರ ರಕ್ಷಣೆ ಕೂಡ ಆಗ್ತಾ ಇಲ್ಲ. ಸಿಎಂ ಕುರ್ಚಿ ಎದುರು ಬಿಜೆಪಿ ಶಾಸಕರು ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಹನಿ ಟ್ರ್ಯಾಪ್ಗಳಾಗ್ತಾ ಇದೆ. ನಿಮ್ಮದೇ ಪಕ್ಷದ ಸಚಿವರೊಬ್ಬರು ಆರೋಪ ಮಾಡಿದ್ದಾರೆ, ಅವರ ರಕ್ಷಣೆಯನ್ನು ನೀವು ಮಾಡ್ತಾ ಇಲ್ಲ, ಉತ್ತರ ಕೊಟ್ಕೊಂಡು ಕೂತಿದ್ದೀರಾ ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಟಾಂಗ್ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಪರಿಷ್ಕೃತ ಅಂದಾಜಿನಂತೆ 26,177 ಕೋಟಿ ಆಗಬಹುದೆಂದು ಅಂದಾಜು ಮಾಡಲಾಗಿದೆ. ಒಟ್ಟಾರೆ 24-25ಗೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25 ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಕೊರತೆಯು ಜಿಎಸ್ಡಿಪಿಯ ಶೇಕಡ 1,66,426 ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಇವಾಗ ಇವತ್ತು ಬೆಳಗ್ಗೆ ಸದನ ಆರಂಭವಾದಾಗಿನಿಂದ ಒಂದು ಕಡೆ ಈ ಹನಿ ಟ್ರ್ಯಾಪ್ ಜಟಾಪಟಿ, ಮತ್ತೊಂದು ಕಡೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಅವ್ರ ಪಾಡ್ಗವರು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಯಾರ್ಯಾರ ಬಾಯಲ್ಲಿ ಏನೇನು ಬಂತು, ಏನು ನಡೀತು, ಕಂಪ್ಲೀಟ್ ವಿವರ ಒಂದು ಸ್ಪಷ್ಟ. ಯಾಕಂದರೆ ಅರವಿಂದ್, ಇವತ್ತು ನಡೀತಿರುವಂತಹ ಮುಖ್ಯಮಂತ್ರಿಗಳ ರಿಪ್ಲೈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಉತ್ತರದ ನಿರೀಕ್ಷೆಯಿಂದ ವಿಪಕ್ಷಗಳು ಅದನ್ನು ಹೊರತುಪಡಿಸಿ ಪ್ರತಿಭಟನೆಗೆ ಮುಂದಾದಂದರೆ ಇಡೀ ಹನಿ ಟ್ರ್ಯಾಪ್ ಪ್ರಕರಣವನ್ನು ತನಿಖೆ ಮಾಡಬೇಕು, ಹನಿ ಟ್ರ್ಯಾಪ್ ಪ್ರಕರಣವನ್ನು CBI ಕೊಡಬೇಕು ಅನ್ನುವಂಥದ್ದು. CD ಪ್ರದರ್ಶನದ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪಿಸಿದರೆ, ಭಜನೆಯನ್ನು ಮಾಡಿದ್ದಾರೆ, ಸದಾಶಿವನಗರದ ವಿಚಾರವನ್ನು ಪ್ರಸ್ತಾಪಿಸಿದರೆ, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪಿಸಿ ಯಾರು ಮಾಡಿದ್ದು ಅನ್ನೋದು ಬಯಲಾಗಬೇಕು. ಸರ್ಕಾರದ ವ್ಯಾಪ್ತಿಯಲ್ಲಿ ಸಚಿವರೊಬ್ಬರಿಗೆ ಇಂಥ ಪರಿಸ್ಥಿತಿ ಆದರೆ ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯ ಜೊತೆಗೆ ತನಿಖೆ ಆಗಬೇಕು, CBIಗೆ ಕೊಡಿ ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ವಿಪಕ್ಷಗಳು ಮಾಡ್ತಾ ಇರುವಂಥದ್ದು. ಆ ಮೂಲಕವಾಗಿ ಇಡೀ ಪ್ರಕರಣ ಬಯಲಾಗಬೇಕು, ಯಾರ್ಯಾರು ಟ್ರ್ಯಾಪ್ ಆಗಿದ್ದಾರೆ. ಯಾಕಂದರೆ 48 ಜನಕ್ಕೆ ಹೀಗಾದಂತಿದೆ ಅನ್ನುವಂಥ ಸಚಿವ ರಾಜಣ್ಣವರ ಹೇಳಿಕೆಯನ್ನು ಆಧರಿಸಿ ಬಿಜೆಪಿಯವರು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. 48 ಜನ ಯಾರು ಅನ್ನೋದು ಬಹಿರಂಗ ಆಗಬೇಕು, ಅಷ್ಟೂ ಜನರನ್ನ ಟ್ರ್ಯಾಪ್ ಮಾಡಿದವರು ಯಾರು ಅನ್ನೋದು ಬಹಿರಂಗ ಆಗಬೇಕು, ಯಾರ್ಯಾರ CD ಇದೆ ಅನ್ನೋದು ಗೊತ್ತಾಗಲಿ, ಎಲ್ಲವೂ ತನಿಖೆ ಆಗಲಿ ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ವಿಪಕ್ಷಗಳು ಮುಖ್ಯಮಂತ್ರಿಗಳ ಬಜೆಟ್ ರಿಪ್ಲೈಯ ಮಧ್ಯದಲ್ಲಿಯೇ ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಬಟ್ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೋ ಉನ್ನತ ಮಟ್ಟದ ತನಿಖೆ ಅಂತ ಹೇಳ್ತಾರೆ.
ಉನ್ನತ ಮಟ್ಟದ ತನಿಖೆ ಅಂದರೆ ಯಾವುದು ಅಂತ ವಿರೋಧ ಪಕ್ಷದವ್ರು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಉನ್ನತ ಮಟ್ಟದ ತನಿಖೆ ಅಂತ. ಸೊ ಹಾಗಾಗಿ ಅದಕ್ಕೆ ಸ್ಟಿಕಾನ್ ಆಗ್ತಾ ಇದ್ದಾರಾ. ಈಗ ವಿರೋಧ ಪಕ್ಷದವರ ಹೋರಾಟನೂ ಕೂಡ ಇದು ಸಿಟ್ಟಿಂಗ್ ಜಡ್ಜ್ ಒಬ್ಬರ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತನಾ? ಅರವಿಂದ್, ಪ್ರಮುಖವಾಗಿ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಅಥವಾ ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ರಾಜಣ್ಣ ಅವರೇ ಮೊದಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಿನ್ನೆ. ಹಾಗಾಗಿ ತನಿಖೆಯ ವಿಚಾರದಲ್ಲಿ ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ ಅನ್ನುವ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಅಂದರೂ ನಿವೃತ್ತ ಅಥವಾ ಸಿಟ್ಟಿಂಗ್ ಜಡ್ಜ್ ಅವರ ಸಮ್ಮುಖ ನೇತೃತ್ವದಲ್ಲಿ ನಡೆಯುವ ತನಿಖೆನಾ ಅಥವಾ ದೂರನ್ನು ದಾಖಲಿಸಿ ಪೊಲೀಸ್ ಮೂಲಕ ನಡೆಯುವಂಥ ತನಿಖೆನಾ, ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಸರ್ಕಾರ? ಅದಕ್ಕಿಂತ ಮುಂಚಿತವಾಗಿ ರಾಜಣ್ಣ ಅವರು ಕಂಪ್ಲೇಂಟನ್ನು ಕೊಡ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದರೆ ಸಹಜವಾಗಿಯೇ ದೂರು ದಾಖಲಾದ ನಂತರ ದೂರಿನ ವಿಚಾರ, ದೂರು ಎಲ್ಲಿ ದಾಖಲಾಯಿತು ಅನ್ನೋದ್ರ ಮೇಲೆ ಅಥವಾ ತನಿಖಾಧಿಕಾರಿ ಯಾರು ಅಥವಾ ಯಾವ ರೀತಿಯ ತನಿಖೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಏನೇ ಆಗಲಿ ಸತ್ಯ ಹೊರಗೆ ಬರಲಿ, ಆಗದೇ ಇದ್ರೆ CBI ಕೊಡಲಿ ಅನ್ನುವಂಥ ಒತ್ತಾಯ ಮತ್ತು ಒತ್ತಡವನ್ನು ವಿಪಕ್ಷಗಳು ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಸುಕೇಶ್ ಧನ್ಯವಾದ. ಸೊ ಒಟ್ಟಾರೆ ಈಗ